ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 11. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 255ನೆಯ ಪುಟ. ಶೀರ್ಷಿಕೆ: ಸುವಾರ್ತೆಯನ್ನು ಸಾರಲು ಹಿಂಸೆಯು ಸಹಾಯ ಮಾಡುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. 2 ಕೊರಿಂಥದವರಿಗೆ 12ನೆಯ ಅಧ್ಯಾಯ 10ನೆಯ ವಚನ. ಪ್ರತಿಯೊಂದು ಕಾಲಘಟ್ಟದಲ್ಲೂ ದೇವರಾದುಕೊಂಡ ಸಂದೇಶವಾಹಕರು ನಿಂದೆಗೊಳಗಾಗಿದ್ದಾರೆ ಮತ್ತು ಹಿಂಸೆಗೆ ಒಳಗಾಗಿದ್ದಾರೆ. ಆದರೂ ಅವರು ಅನುಭವಿಸಿದ ಸಂಕಟ, ಹಿಂಸೆಗಳ ಮೂಲಕ ದೈವಜ್ಞಾನವು ದೂರದವರೆಗೂ ಸಾರಲ್ಪಡಲಾಗಿದೆ. ಕ್ರಿಸ್ತನ ಪ್ರತಿಯೊಬ್ಬ ಶಿಷ್ಯನು ಸತ್ಯದ ಕೆಲಸಕ್ಕೆ ಇಳಿದು ಅದೇ ಕೆಲಸವನ್ನು ಮುಂದುವರೆಸಬೇಕು. ಸತ್ಯದ ವಿರೋಧಿಗಳು ಸತ್ಯದ ವಿರುದ್ಧ ಏನನ್ನೂ ಮಾಡಲಾರರು, ಆದರೆ ಅದರ ಪರವಾಗಿ, ಅಂದರೆ ಸತ್ಯಕ್ಕಾಗಿ ಮಾಡುತ್ತಾರೆ ಎಂದು ಅವರು ಅರಿತಿರಬೇಕು. ಸತ್ಯದ ಮೇಲೆ ತಿರಸ್ಕಾರವನ್ನು ಇರಿಸಿದ್ದಾಗ್ಯೂ ಅದು ಪರೀಕ್ಷೆ ಮತ್ತು ಚರ್ಚೆಯ ವಿಷಯವಾಗಿ ಮುನ್ನೆಲೆಗೆ ಬರಬೇಕು ಎಂದು ದೇವರು ಬಯಸುತ್ತಾನೆ, ಅದಕ್ಕೆ ಮಾರ್ಗ ಮಾಡುತ್ತಾನೆ. ಮನುಷ್ಯರ ಮನಸ್ಸು ಕ್ಷೋಭೆಗೆ ಒಳಗಾಗಬೇಕು. ಪ್ರತಿ ಹೋರಾಟಗಳು, ಪ್ರತಿಯೊಂದು ನಿಂದೆ, ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುವ ಪ್ರತಿಯೊಂದು ಪ್ರಯತ್ನಗಳು, ಇವೆಲ್ಲವೂ ಮನಸ್ಸುಗಳನ್ನು ಜಾಗೃತಗೊಳಿಸುವ ದೇವರ ಸಾಧನವಾಗಿದೆ. ಇಲ್ಲದಿದ್ದರೆ ಮನಸ್ಸು ನಿದ್ರಿಸುತ್ತದೆ. ದೇವರ ಸಂದೇಶವಾಹಕರ ಇತಿಹಾಸದಲ್ಲಿ ಈ ಪರಿಸ್ಥಿತಿಯು ಎಷ್ಟು ಬಾರಿ ಕಂಡುಬಂದಿದೆ ಅಲ್ಲವೇ? ಹಿರಿ ಸಭೆಯವರೆಲ್ಲರೂ ಒಟ್ಟುಗೂಡಿ ಪ್ರಚೋದನೆಗೊಂಡು ಉತ್ತಮನೂ ವಾಗ್ಮಿಯೂ ಆದ ಸ್ತೆಫನನನ್ನು ಕಲ್ಲೆಸೆದು ಕೊಲ್ಲಲ್ಪಟ್ಟಾಗ ಸುವಾರ್ತೆಯ ಕೆಲಸಕ್ಕೆ ಯಾವುದೇ ನಷ್ಟವಾಗಲಿಲ್ಲ. ಅವನ ಮುಖವನ್ನು ಬೆಳಗಿಸಿದ ಪರಲೋಕದ ಬೆಳಕು ಸಾಯುತ್ತಿರುವ ಅವನ ಪ್ರಾರ್ಥನೆಯಲ್ಲಿ ಉಸಿರಾದ ದೈವಿಕ ಸಹಾನುಭೂತಿ ಪಕ್ಕದಲ್ಲಿ ನಿಂತಿದ್ದ ಧರ್ಮಾಂಧ ಹಿರಿ ಸಭೆಯವರಿಗೆ ಮನವರಿಕೆ ಮಾಡಿಸುವ ದೃಢ ತೀಕ್ಷ್ಣತೆಯ ಬಾಣವಾಗಿತ್ತು. ಮತ್ತು ಹಿಂಸೆ ನೀಡುವ ಫರಿಸಾಯನಾದ ಸೌಲನು ಆಯ್ಕೆಯಾದ ಪಾತ್ರೆಯಾದನು. ಅವನು ಅನ್ಯಜನರು, ರಾಜರುಗಳು ಮತ್ತು ಇಸ್ರಾಯೇಲ್ ಜನರಿಗೆ ಕ್ರಿಸ್ತನ ಹೆಸರನ್ನು ಸಾರುವವನಾದನು. ಇದಾದ ಬಹಳ ಕಾಲದ ನಂತರ ವಯಸ್ಸಾದ ಪೌಲನು ರೋಮಿನ ಸೆರೆಮನೆಯಲ್ಲಿರುವಾಗ ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಬೇರೆ ತರದವರಾದರೋ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಪಡಿಸದೆ ಕಕ್ಷಿ ಭಾವದಿಂದ ಪ್ರಸಿದ್ಧಪಡಿಸುತ್ತಾರೆ. ಹೇಗಾದರೇನು? ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು ಎಂದು ಬರೆಯುತ್ತಾನೆ. ಪೌಲನ ಸೆರೆವಾಸದ ಮೂಲಕ ಸುವಾರ್ತೆಯು ದೂರದವರೆಗೂ ಹರಡಿತು ಮತ್ತು ಕೈಸರನ ಅರಮನೆಯಲ್ಲಿಯೇ ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲಲಾಯಿತು. ಅದನ್ನು ನಾಶ ಮಾಡಬೇಕೆಂಬ ಸೈತಾನನ ಪ್ರಯತ್ನವಿದ್ದಾಗಲೂ ದೇವರ ವಾಕ್ಯವೆಂಬ ನಾಶವಾಗದ ಬೀಜವು, ಸದಾ ಜೀವವುಳ್ಳ ನಾಶವಾಗದ ಬೀಜವು ಮನುಷ್ಯರ ಹೃದಯಗಳಲ್ಲಿ ಬಿತ್ತಲಾಗುತ್ತದೆ. ಆತನ ಮಕ್ಕಳು ಅನುಭವಿಸುವ ನಿಂದೆ, ಹಿಂಸೆಯ ಮೂಲಕ ಕ್ರಿಸ್ತನ ನಾಮವು ಮಹಿಮೆ ಹೊಂದುತ್ತದೆ ಮತ್ತು ಆತ್ಮಗಳು ರಕ್ಷಿಸಲ್ಪಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.